ನಮ್ಮ ಮೈಂಡ್ಸೆಟ್ ಹೇಗಾಗಿದೆಯಪ್ಪ ಅಂದರೆ, ನಾವೇನಾದರೂ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆದರೆ ಹೀಗಪ್ಪ, ಈ ಬಿಸ್ನೆಸ್ನ ನಾನು ಗೆಲ್ತೀನಿ ಅನ್ನೋ ನಮ್ಮ ಮೇಲೆ ನಮಗೆ ಹೋಪ್ಸೇ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ತನ್ನ 65ನೇ ವಯಸ್ಸಿನಲ್ಲಿ KFCನ ಸ್ಟಾರ್ಟ್ ಮಾಡಿ ಸಕ್ಸಸ್ ಕಂಡ ವ್ಯಕ್ತಿ ನಮ್ಮ ಮುಂದೆ ಅವನು ಉದಾಹರಣೆಯಾಗಿದ್ದಾರೆ. ಅದನ್ನು ನಾವು ಉದಾಹರಣೆಗೆ ತಗೊಳ್ಳಲ್ಲ. ಇವಾಗ ನೋಡಿ, ಒಬ್ಬ ಬಡ ವ್ಯಕ್ತಿ ಏನಾದರೂ ಅವನ ಕೈ ಕೆಲಸ ಮಾಡಿದ್ರೆ ಅವನ ಹೊಟ್ಟೆ ತುಂಬುತ್ತೆ. ಆದರೆ ಅದೇ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಅವನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುತ್ತೆ. ನಾವೇನಾದರೂ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸನ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ. ಇವಾಗ ಹೇಗಾಗಿದೆಯಪ್ಪ ಅಂದರೆ, ಒಂದು ಟ್ರೆಂಡ್ ನಡೆದಿದೆ. ಸೋಷಿಯಲ್ ಮೀಡಿಯಾ ರೀಲ್ಸ್ ನೋಡೋದು, ಸ್ಕ್ರೋಲ್ ಮಾಡೋದು, ಮೊಬೈಲ್ನಲ್ಲೇ ನೋಡೋದು, ಮೊಬೈಲ್ನಲ್ಲೇ ಮುಳುಗೋದು, ಇದೇ ಟ್ರೆಂಡ್ ನಡೆದ್ಬಿಟ್ಟಿದೆ. ನೀವು ಕೆಸರಿನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕೆಸರು ನಿಮ್ಮ ಬಟ್ಟೆಗೆ ಸಿಡಿಬಾರ್ದಂತೂ ನೀವು ಬಹಳಷ್ಟು ರಕ್ಷಣೆ ಮಾಡ್ಕೋತೀರ. ನೀವೆಷ್ಟೇ ರಕ್ಷಣೆ ಮಾಡ್ಕೊಂಡ್ರೂ ಒಂದಿಷ್ಟಾದರೂ ಕೆಸರು ಹತ್ತೇ ಇರುತ್ತೆ. ನೀವು ಒಂದು ಪರ್ಫ್ಯೂಮ್ ಅಂಗಡಿಗೆ ಹೋಗಿ ಆ ಪರ್ಫ್ಯೂಮ್ ಒಂಚೂರು ಮುಟ್ಬೇಡಿ. ಹೊರಗಡೆ ಬರಬೇಕಾದ್ರೆ ನಿಮ್ಮ ಬಟ್ಟೆಯಿಂದ ಪರ್ಫ್ಯೂಮ್ನ ಸುವಾಸನೆ ಬರುತ್ತೆ. ಸಂಗತಿ ಫಲ ಎಂದರೆ ನಾವು ಯಾರ ಜೊತೆಗೆ ಇದ್ದೀವೋ, ಯಾರ ಜೊತೆಗೆ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀವೋ, ಗೆಳೆಯ. ನೀವು 99% ಜನ ಇವಾಗ ಸ್ಪೆಂಡ್ ಮಾಡ್ತಾ ಇರೋದೇ ಮೊಬೈಲ್, ಅದೇ ನಿಮ್ಮ ಗೆಳೆಯ ಆಗಿದೆ. ನೋಡಿ, ನಾವು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದೀವಿ? ಮೋಟಿವೇಶನ್ ವಿಡಿಯೋ ನೋಡ್ತಾ ಇದ್ದೀವ, ಕಾಮಿಡಿ ವಿಡಿಯೋ ನೋಡ್ತಾ ಇದ್ದೀವ? ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮ್ಮ ಜೀವನದಲ್ಲಿ ಒಂದು ಹಾದಿ ತೋರಿಸುತ್ತೆ. ನಾವು ಮೊಬೈಲ್ ಸಾಮ್ರಾಜ್ಯದಲ್ಲಿ ಮುಳುಗಿ ಹೋಗಬಾರ್ದು. ಬಾವಿನ ಒಳಗಿನ ಕೊಪ್ಪೆ ಆಗಬಾರ್ದು. ಹೊರಗಡೆ ಪಾಗುರು. ನೋಡಿ, ಇವಾಗ ಕೆಲವು ಜನ ಹೇಳ್ತಾ ಇರ್ತಾರೆ, ನಾನು ಹೊರಗಡೆ ಬಂದರೆ ನನ್ನನ್ನು ಹೀಯಾಳಿಸ್ತಾರೆ, ಟೀಕೆ ಮಾಡ್ತಾರೆ. ನಿನ್ನ ಎಜುಕೇಷನ್ ಮುಗಿದಿದೆ, ಡಿಗ್ರಿ ಮುಗಿದಿದೆ, ಹೊರಗಡೆ ಹೋದರೆ ಸಮಾಜ ನನ್ನನ್ನು ಪ್ರಶ್ನೆ ಮಾಡುತ್ತೆ. ಡಿಗ್ರಿ ಅಂತೂ ಮುಗೀತು, ಮುಂದೆ ಏನು? ಕೇಳೋದು ಸಹಜ. ಇನ್ನು ಕೆಲಸ ಏನು ಮಾಡ್ತೀಯ ಅಂತ ಕೇಳಿ ಹೀಯಾಳಿಸುತ್ತಾರೆ. ನಿನ್ನನ್ನು ಕೆಲವು ಜನ ಬೇಕು ಅಂತಾನೆ ಟೀಕೆ ಮಾಡುತ್ತಿರ್ತಾರೆ. ನೋಡಿ ವೀಕ್ಷಕರೇ, ನಾನು ನಿಮಗೆ ಸಣ್ಣದೊಂದು ಸ್ಟೋರಿ ಹೇಳ್ತೀನಿ. ಬೀರ್ಬಲ್ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದು ಏನು ಹೇಳ್ತಾನೆ ಅಂದರೆ, ನಾನು ಓಣಿ ಒಳಗಡೆ ಹೊರಟಾಗ ನನ್ನನ್ನು ಜನ ಹೀಯಾಳಿಸ್ತಾರೆ, ಚುಚ್ಚು ಮಾತುಗಳಿಂದ ನನ್ನನ್ನು ಹೀಯಾಳಿಸ್ತಾರೆ, ಅಸೂಯೆ ಪಡ್ತಾರೆ, ಚುಚ್ಚು ಮಾತುಗಳನ್ನು ಆಡಿ ನಗಾಡ್ತಾರೆ ಅಂತ ಹೇಳ್ತಾನೆ. ಬೀರ್ಬಲ್ ಆತನಿಗೆ ಏನು ಹೇಳ್ತಾನಂದರೆ, ಆ ಓಣಿ ಒಳಗಡೆ ನೀನು ಒಂದು ನಗಾರಿ ತಗೊಂಡು ಬಾರಿಸ್ತಾ ಹೋಗು, ಅಲ್ಲಿ ಏನಾಗುತ್ತೆ ಅಂತ ನಾನು ಬಂದು ಹೇಳು ಅಂತಾನೆ. ಆತನು ಅದೇ ರೀತಿ ಮಾಡ್ತಾನೆ. ಒಂದು ನಗಾರಿ ತಗೊಂಡು ಓಣಿ ಒಳಗಡೆ ಬಾರಿಸ್ತಾ ಹೋಗ್ತಾನೆ. ಮತ್ತು ಜನ ಅವನನ್ನು ನೋಡಿ ನಗುತ್ತಾ ಹೀಯಾಳಿಸ್ತಾರೆ. ಅದನ್ನು ಬಂದು ಬೀರ್ಬಲ್ಗೆ ಹೇಳ್ತಾನೆ. ಈ ಸರ್ತಿ ಬೀರ್ಬಲ್ ಆತನಿಗೆ ಏನು ಹೇಳ್ತಾನೆಂದರೆ, ಒಂದು ಲೋಟ ಹಾಲನ್ನ ಕೊಡ್ತಾನೆ. ಆ ಹಾಲನ್ನ ತಗೊಂಡು ನೀನು ಆ ಓಣಿ ಒಳಗಡೆ ಹೋಗಬೇಕು. ಹೊರಟಾಗ ನೀನು ಒಂದು ಹನಿನೂ ಚೆಲ್ಲಬಾರ್ದು ಅಂತ ಹೇಳ್ತಾನೆ. ಚೆಲ್ಲಿದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತಾನೆ, ಜೈಲಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಅವನು ಹೆದರ್ಕೊಂಡು ಅವನು ಅದೇ ರೀತಿ ಮಾಡ್ತಾನೆ, ಹೋಗ್ತಾನೆ. ಆ ಗಮನವೆಲ್ಲ ಅವನಿಗೆ ಆ ಲೋಟದ ಮೇಲೆ ಇರುತ್ತೆ, ಒಂದು ಹನಿನೂ ಚೆಲ್ಲಬಾರ್ದು ಅಂತ. ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಬೀರ್ಬಲ್ ಬಳಿ ಬರ್ತಾನೆ. ಇವಾಗ ಕೇಳ್ತಾನೆ, ಜನ ನಿನಗೆ ಹೀಯಾಳಿಸಿದ್ರಾ ಅಂತ ಕೇಳ್ತಾನೆ. ಇಲ್ಲ, ನನ್ನನ್ನು ಹೀಯಾಳಿಸಲಿಲ್ಲ. ಆ ಜನ ಹೀಯಾಳಿಸಿದ್ರು, ಆದರೆ ಅವನ ಗಮನ ಯಾವ ಕಡೆ ಇತ್ತು? ಆ ಹಣ ಆ ಲೋಟದ ಮೇಲೆ ಇತ್ತು, ಒಂದು ಹನಿನೂ ಚೆಲ್ಲಬಾರ್ದು ಅಂತ. ಇದೇ ಜೀವನ ವೀಕ್ಷಕರೇ. ಚುಚ್ಚು ಮಾತುಗಳಿಂದ ಆಡೋ ಜನ ಸಾಕಷ್ಟು ಜನ ಇದ್ದಾರೆ, ಇನ್ನೂ ಇರುತ್ತಾರೆ. ಅವ್ರು ಮಾತಾಡೋರೆ. ನೀನು ಆ ಕಡೆ ಫೋಕಸ್ ಮಾಡಬೇಡ, ನಿನ್ನ ಗುರಿ ಕಡೆ ಮಾಡು. ಹಿರಿಯರು ಹೇಳ್ತಾರೆ, ನಿಂದಕರಿರಬೇಕು ಹಂದಿಯಂತೆ ಅಂತ. ನಿನ್ನನ್ನು ನಿಂದಿಸೋರು ಇರಲೇಬೇಕು. ನೀನು ಅವ್ರ ಕಡೆ ಗಮನ ಕೊಟ್ಟರೆ ಏನೂ ಸಾಧಿಸೋಕೆ ಸಾಧ್ಯನೇ ಇಲ್ಲ.